ನೋಡಿ ಇಲ್ಲಿ ಹಂಪನೂರು ಹತ್ರ ನಡೀತಕ್ಕಂಥ ಕೆಲಸ ಇದು. JCBಲಿ ನೋಡಿ ಈ ಗುಡ್ಡನ ಆಳವಾಗಿ ಅಗ್ದು ಮಣ್ಣು ತೆಗಿತಾ ಇದೆ. ಮಣ್ಣನ್ನು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಿದೆ ಲೆವೆಲಿಂಗೋಸ್ಕರ. ನೋಡಿ ಅದೇ ಹಂಪನೂರು, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಹಂಪನೂರು. ಈ ಕಡೆ ಹೋದರೆ ಭರಮಸಾಗರ. ನಾನು ಒಂದು ಗುಡ್ಡದ ಮೇಲೆ ನಿಂತ್ಕೊಂಡಿದ್ದೀನಿ, ಗುಡ್ಡನ ಅಗ್ದುಬಿಟ್ಟಿದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ರೈಲ್ವೆ ವಿಡಿಯೋ. ನಾನು ಇವಾಗಿದ್ದೀನಿ MAT ಹತ್ರ ಇರುವಂತಹ ಒಂದು ರೈಲ್ವೆ ಕಾಮಗಾರಿಯ ಜಾಗದಲ್ಲಿ. ಆಲ್ರೆಡಿ ಇಲ್ಲಿ ಲೆವೆಲಿಂಗ್ ಆಗಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಅದು ನೋಡಿ ಆ ಕಡೆ ಹೋದರೆ ನಿಮ್ಗೆ ಇಲ್ಲಿಂದ ಒಂದು 100 ಮೀಟ್ರ್ ಹೋದರೆ ಅಲ್ಲಿ ನೋಡಿ ದಾವಣಗೆರೆ ಡಿವಿಷನ್ ಬರುತ್ತೆ. ಆ ದಾವಣಗೆರೆ ಡಿವಿಷನ್ ಹತ್ರ ಇವಾಗ ಟ್ರ್ಯಾಕ್ ಎಲ್ಲ ಕ್ಲೋಸ್ ಮಾಡಿದ್ರು. ಅಲ್ಲಿ ಇಲ್ಲಿಂದ ಲೆವೆಲಿಂಗು, ಅಲ್ಲಿ ಕ್ಲೀನಿಂಗು, ಲೆವೆಲಿಂಗ್ ನಡೀತಿದೆ. ಮತ್ತು ಹಾಗೆ ನೋಡ್ಬೋದು ನೀವು ಇಲ್ಲಿ MAT ಹಿಂದ್ಗಡೆ, ಒಂದು ಗ್ರಾಮದ ಹಿಂದ್ಗಡೆಗೆ ಇಲ್ಲೊಂದು ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ. ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ ಚಿಕ್ಕದಾಗಿ. ಇದು ಯಾಕಂದರೆ ಕನೆಕ್ಟಿವಿಟಿಗೆ, ರೈತರಿಗೆ ಓಡಾಡಲಿಕ್ಕೆ ಮತ್ತು ಬರಲಿಕ್ಕೆ, ಮತ್ತು ಗಾಡಿಗಳು ಓಡಾಡಬೇಕಲ್ವ ರೈತರದ್ದು, ಅದಕ್ಕೋಸ್ಕರ ಈ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಈಗ ತೋರಿಸ್ತೀನಿ ನಾನು ಮುಂದೆ ಅದನ್ನ. ಇಲ್ಲಿ ಒಂದು ತೋಟ ಬಂದಿದೆ, ಅಡಿಕೆ ತೋಟ. ಅದರ ಪಕ್ಕದಲ್ಲೇ ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಆಗಿದೆ. ಮತ್ತು ಆ ಕಡೆ ನೋಡ್ಬೋದು ನೀವು, ಆ ಕಡೆ ಫುಲ್ಲು ಎಲ್ಲ ಕ್ಲೀನಿಂಗು, ಲೆವೆಲಿಂಗು ಮಾಡ್ಕೊತ ಬರ್ತಾವ್ರೆ. ಈಗ ಹೋಗೋಣ, ಮುಂದೆ ಹೋಗಿ ನೋಡೋಣ. ನೋಡಿ ಇದು ಒಂದು ಚಿಕ್ಕ ಬ್ರಿಡ್ಜ್. ಇದು ಇಲ್ಲೇ MAT ಹತ್ರ ಮಾಡಿರ್ತಕ್ಕಂಥ ಬ್ರಿಡ್ಜು. ಅಲ್ಲಿಂದ ನಾನು ಬಂದೆ ಇವಾಗ. ಇಲ್ಲಿ ನೋಡಿ ಕಾಮಗಾರಿ ಆಲ್ರೆಡಿ ಆಗ್ತಾಯಿದೆ, ಮಣ್ಣು ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಾನಿವಾಗ ಇದ್ರ ಮೇಲೆ ಹೋಗ್ತಾನೆ, ಅದನ್ನು ತೋರಿಸ್ಕೊತ ಹೋಗ್ತೀನಿ ನಿಮಗೆಲ್ಲ. ನೋಡಿ ಮಣ್ಣೆಲ್ಲ ಈ ಥರ ಹಾಕ್ಬಿಟ್ಟವ್ರೆ. ನೋಡಿ ಮಣ್ಣೆಲ್ಲ ಎತ್ತರ ಹಾಕ್ಬಿಟ್ಟು ಇಲ್ಲಿ ಲೆವೆಲಿಂಗು ಕೆಲಸ ನಡೀತಾ ಇದೆ ಇನ್ನೂ ಕೂಡ. ನಾವಿವಾಗ ಹಂಪನೂರು ಕಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಸುತ್ತಲೂ ತೋಟಗಳು, ಹೊಲಗಳು ಇದ್ದಾವೆ. ಅದರ ನಡುವೆ ಬಂದಿರೋದೆ ಈ ಒಂದು ರೈಲ್ವೆ ಟ್ರ್ಯಾಕ್, ಹೊಸ ರೈಲ್ವೆ ಟ್ರ್ಯಾಕು. ಇನ್ನು ತುಂಬಾ ಕೆಲಸ ಇದೆ ಗುರು. ಯಾಕಂದರೆ ನೋಡಿ ಇನ್ನು ಕ್ಲೀನಿಂಗು, ಲೆವೆಲಿಂಗು ಮಟ್ಟಕ್ಕಿದೆ. ಬಟ್ ಚಿತ್ರದುರ್ಗ ಅದೆಲ್ಲ ಬೇಗ ಆಗಿಬಿಡುತ್ತೆ. ಇನ್ನೇನೊಂದು ಈ ವರ್ಷದಲ್ಲೇ ಚಿತ್ರದುರ್ಗ ಕನೆಕ್ಟಿವಿಟಿ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಈ ಒಂದು ರೈಲ್ವೆ ಟ್ರ್ಯಾಕು ನೋಡೋದಾದರೆ ಮುಂದೆ ನೋಡೋಣ ಹೇಗೆ. ಅಂದರೆ ರೈಲ್ವೆ ಟ್ರ್ಯಾಕು ಏನು ಚಿತ್ರದುರ್ಗ ಕನೆಕ್ಟ್ ಆಗೋದು 1 ವರ್ಷ ತಗೊಳುತ್ತೋ ಅಥವಾ ಇನ್ನೂ ತುಂಬ ವರ್ಷ ತಗೊಳುತ್ತಂತ. ಯಾಕಂದರೆ ಚಿತ್ರದುರ್ಗದವರೆಗೆ ಆಗಿಬಿಟ್ರೆ ಕನೆಕ್ಟಿವಿಟಿ, ಟ್ರೈನು ಕೂಡ ಇಲ್ಲಿಂದ ಚಿತ್ರದುರ್ಗಕ್ಕೆ ನಮ್ಮ ದಾವಣಗೆರೆಯಿಂದ ಓಡಾಡ್ಬೋದು. ಈ ಕಡೆ ರೂಟಲ್ಲಿ ಟ್ರೈನ್ ಬಿಡ್ಬೋದು ಅಂತ ನನಗೆ ಅನಿಸುತ್ತೆ, ಇದೆಲ್ಲ ಬೇಗ ಮುಗಿದ್ರೆ. ನಾನು ನೋಡಿ ಇವಾಗ ಸೀದಾ ಬಂದಿದ್ದೆ ಹಂಪನೂರು ರೋಡಿಗೆ. ಎಲ್ಲ ಫುಲ್ಲು ಕ್ಲೀನಿಂಗು ಹಾಗೆ ಲೆವೆಲಿಂಗ್ ಆಗಿದೆ. ಇಲ್ಲಿ ಅಲ್ಲಿ ಎಲ್ಲ ಮಾಡ್ತಾ ಬರ್ತಿದ್ದಾರೆ ನೋಡಿ. ನಾನು ಇಲ್ಲಿ ಹಂಪನೂರು ರೋಡಿಗೆ ಬಂದೆ, ನೋಡ್ತಿರ್ಬೋದು ನೋಡಿ ಹಂಪನೂರು ರೋಡು. ನಾನು ಆ ಕಡೆಯಿಂದ ಬಂದೆ ನೋಡಿ. ಇಲ್ಲಿ ಕ್ಲೀನಿಂಗು, ಲೆವೆಲಿಂಗು ಸ್ವಲ್ಪ ಆಗ್ತಾಯಿದೆ. ಇದು ಇಲ್ಲಿ ಹೋದರೆ ಹಂಪನೂರಿಗೆ ಹೋಗ್ತೀರಾ. ಇಲ್ಲೇ ಕಾಮಗಾರಿ ನಡೀತಿದೆ. ನಾನು ಹೊಸ ವೀಡಿಯೋ ಮಾಡಬೇಕಾದ್ರೆ ಇಲ್ಲಿಂದ ತೋರಿಸಿದ್ದೆ. ಇದು ಯಾವ ಥರ ಇದೆ, ಆ ಥರನೇ ಇದೆ ಇಲ್ಲಿ ಕಾಮಗಾರಿ. ಏನು ಇಲ್ಲಿ ಚೇಂಜ್ ಆಗಿಲ್ಲ. ಸ್ವಲ್ಪ ಮುಂದೆ ಆ ಕಡೆ ಚೇಂಜ್ ಆಗಿದೆ. ಮುಂದೆ ಅಲ್ಲೆಲ್ಲ ತೆಗ್ದಿದ್ದಾರೆ ನೋಡಿ, ಅಲ್ಲಿ ಊರು ಕಾಣಿಸ್ತಿದೆ, ಅಲ್ಲಿ ಚೇಂಜ್ ಆಗಿದೆ ನೋಡಿ. ಈ ಕಡೆಯಿಂದ ಹೋದರೆ ನೀವು ಹೈವೇಗೆ ಹೋಗ್ತೀರಾ ಸೀದಾ. ಅಲ್ಲಿ ಭರಮಸಾಗರ ಆ ಕಡೆಯಿಂದನೇ ಹತ್ರ ಆಗುತ್ತೆ, ನಿಮಗೊಂದು 3-4 ಕಿಲೋಮೀಟ್ರ್ ಆಗುತ್ತೆ ಭರಮಸಾಗರ. ಆ ಕಡೆಯಿಂದ ಹೋದರೆ ನಾವು ಹಿಂಗೆ ಹೋದರೆ ಈ ಕಡೆನೇ ಸಿಗೋದು ನಿಮಗೆ. ಭರಮಸಾಗರ ರೈಲ್ವೆ ಸ್ಟೇಷನ್ ಕೂಡ ಇಲ್ಲೇ ಬರುತ್ತೆ ಈ ರೂಟಲ್ಲಿ. ಅಲ್ಲಿ ನೋಡೋಣ ಹೋಗ್ಬಿಟ್ಟು, ಅಲ್ಲಿ ಕಾಮಗಾರಿ ನಡೀತಿದೆ ನೋಡಿ. ಇದನ್ನು ನಾನು ಇಲ್ಲಿಂದ ಮೊದಲೇ ವೀಡಿಯೋ ಮಾಡಬೇಕಾದ್ರೆ ಇಲ್ಲೇ ಭರಮಸಾಗರದ್ದು ನಾನು ಈ ವಿಡಿಯೋ ಮಾಡಿದ್ದೆ. ಇದು ಇಲ್ಲಿ ಅಗಿತಾ ಇದ್ರು ಅವಾಗ ಗುಂಡಿ. ಆಮೇಲೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ರೆ ಅದು ಈ ಥರನೇ ಇತ್ತು, ಇವಾಗಲೂ ಕೂಡ ಈ ಥರನೇ ಇದೆ. ಬಟ್ ಅಲ್ಲಿಂದ ಲೆವೆಲಿಂಗ್ ಮಾಡ್ಕೊತ ಬರ್ತಿದ್ರು. ಇದು ಲೆವೆಲಿಂಗ್ ಮಾಡಿದ್ದಾರೆ, ಇದನ್ನು ನೀವು ನೋಡ್ತಾ ಇರ್ಬೋದು. ಮುಂದೆನೂ ಕೂಡ ಲೆವೆಲಿಂಗ್ ಆಗ್ತಾ ಇದೆ ನೋಡಿ. ಆ ಕಡೆ ಹೋಗುತ್ತಾ ಗಾಡಿ ಗೊತ್ತಿಲ್ಲ ನನಗೆ. ಅಲ್ಲಿ ಆ ರೋಡ್ ಇದೆ ಸೀದಾ, ಅಲ್ಲಿ ಕೂಡ ಲೆವೆಲಿಂಗ್ ಎಲ್ಲ ಮಾಡ್ತಾವ್ರು ನೋಡಿ. ಈಗ ಮಣ್ಣೆಲ್ಲ ಹಾಕ್ಬಿಟ್ಟು ಈ ಕಡೆ ಬ್ರಿಡ್ಜ್ಗಳು, ಚಿಕ್ಕ ಬ್ರಿಡ್ಜ್ಗಳೆಲ್ಲ ಬರ್ತಾವಲ್ವ, ಅದನ್ನೆಲ್ಲ ಕೂಡ ಮಾಡಬೇಕಿಲ್ಲ. ತುಂಬಾ ಕೆಲಸ ಇದೆ ಗುರು. ಅಂದರೆ ಅಷ್ಟು ಸುಲಭ ಇಲ್ಲ ಬೇಗ ಆಗಬೇಕಂದ್ರೆ ಈ ಕಾಮಗಾರಿ. ತುಂಬಾ ಕೆಲಸ ಇದೆ. ಇದು ನಾವು ಚಿತ್ರದುರ್ಗ ಡಿವಿಷನ್ ನೋಡ್ತಿರೋದು. ಈಗ ದಾವಣಗೆರೆದು ಮುಗೀತು, ಆಲ್ಮೋಸ್ಟ್ ಅದು ಮುಗ್ದಂಗೆ ದಾವಣಗೆರೆದು.
ಇನ್ನು ಬೇರೆ ಬೇರೆ ಕೆಲಸ ಇದೆ, ಅದು ಮುಗಿಸಿದ್ರೆ ಮುಗ್ದೋಗುತ್ತೆ. ಇಲ್ಲಿ ಚಿತ್ರದುರ್ಗದ್ದು ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿ ವರ್ಷಗಟ್ಟಲೆ ಆಗಿದೆ. ಇಲ್ಲಿ ಕೂಡ ಕ್ಲೀನಿಂಗ್ ಎಲ್ಲ ನಡೀತದೆ. ಇವಾಗೆಲ್ಲ ಬ್ರಿಡ್ಜ್ಗಳು ಹಾಗೆ ಮತ್ತು ಲೆವೆಲಿಂಗು ಮಣ್ಣು ಹಾಕೋದು ಎಲ್ಲ ಮಾಡ್ತಾ ಬರ್ತಿದ್ದಾರೆ. ನೋಡಿ ಇಲ್ಲಿ ನೋಡ್ಬೋದು ನೀವು, ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲಿ ಇದು ಕೂಡ ಕಾಮಗಾರಿ ನಡೀತಾ ಇದೆ ಬ್ರಿಡ್ಜಿಂದು. ಇಲ್ಲಿ ಕಬ್ಬಣ ಕಟ್ಟಿಬಿಟ್ಟಿದ್ದಾರೆ. ನೋಡಿ ಇಲ್ಲೊಂದು ಈ ತೋಟಗಳ ನಡುವೆ ಅಂದರೆ ಇಲ್ಲೆಲ್ಲ ತೋಟ ಹೊಲಗಳು ಇರೋದು ಎಲ್ಲದೂ ಕೂಡ ಈ ಹೊಲದ ನಡುವೆ ಬಂದಿರತಕ್ಕಂಥ ಈ ಚಿತ್ರದುರ್ಗ ಮತ್ತು ದಾವಣಗೆರೆ ನಡುವಿನ ರೈಲ್ವೆ ಕಾಮಗಾರಿ ಇದು. ಓಕೆ ನೋಡಿ ಇಲ್ಲಿ ಲೆವೆಲಿಂಗ್ ಆಲ್ರೆಡಿ ಮಾಡಿದ್ದಾರೆ. ಇಲ್ಲಿ ಗಟ್ಟಿಯಾಗಿದೆ. ಇಲ್ಲಿ ಅಲ್ಲಲ್ಲಿ ಗಟ್ಟಿಯಾಗಿ ಮಾಡ್ಕೊತ ಬರ್ತಿದ್ದಾರೆ. ನಾನು ಇವಾಗ ಹೋಗ್ತಾ ಇದ್ದೀನಿ ಚಿತ್ರದುರ್ಗದ ಒಂದು ಹೊಸ ರೈಲ್ವೆ ಟ್ರ್ಯಾಕ್ ಮೇಲೆ. ಇನ್ನು ಟ್ರ್ಯಾಕ್ ಹಾಕಿಲ್ಲ, ಅಂದರೆ ಒಂದು ಬೆಡ್ ಅನ್ಬೋದು. ಇದನ್ನ ಅದ್ರ ಮೇಲೆ ಹೋಗ್ತಾ ಇದ್ದೀನಿ. ಈಗ ನೋಡಿ ಕೆಳಗಡೆ ಇಳಿಬೇಕು, ಮೇಲೆ ಹತ್ತಬೇಕು, ಕೆಳಗಡೆ ಇಳಿಬೇಕು, ಮೇಲೆ ಹತ್ತಬೇಕು. ನೋಡಿ ತುಂಬ ಕಷ್ಟ ಗುರು ಇದು ರೈಲ್ವೆ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ದಯವಿಟ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಭಾಳಷ್ಟು ಜನರಿಗೆ ಈ ಒಂದು ವಿಡಿಯೋ ಸಿಗಲಿ, ಅಂದರೆ ನೋಡಲಿ, ಅವರು ಈ ಕಾಮಗಾರಿ ಬಗ್ಗೆ ತಿಳ್ಕೊಂಡ್ಲಿ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ನೋಡಿ ಮತ್ತೆ ಮೇಲೆ ಬಂದೆ. ಅಲ್ಲಿ ಈ ಕಾಮಗಾರಿ ಆಗ್ತಾ ಇದೆ ಗುರು. ಇದು ನಾವು ಭರಮಸಾಗರದ ಹತ್ರ ಇದೀವಿ, ಹತ್ತತ್ರ ಇವಾಗ. ಆದರೆ ಆ ಕಡೆ ಹೋದರೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಭರಮಸಾಗರ. ಒಳಗಡೆ ಹೋದರೆ 3 ಕಿಲೋಮೀಟ್ರ್ ಲೆಕ್ಕಕ್ಕೆ ಆಗುತ್ತೆ. ಈಗ ಆಲ್ರೆಡಿ ಇಲ್ಲೆಲ್ಲ ಗುಂಡಿ ಎಲ್ಲ ತೆಗೆದುಬಿಟ್ಟವ್ರು ನೋಡಿ. ಇಲ್ಲಿ ಫುಲ್ಲು ಅಲ್ಲಿ ಇನ್ನು JCB ಎಲ್ಲದೂ ಕೂಡ ಆಗಿದ್ದಾರೆ. ಇನ್ನು ಲೆವೆಲಿಂಗು ಮಾಡಬೇಕು. ಇದನ್ನು ಇನ್ನು ತುಂಬಾ ಕೆಲಸ ಇದೆ ಮಾಡೋದು. ಇನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ 2027 ಮುಂದಿನ ವರ್ಷನೇ ಇದು ಕೂಡ ಕಂಪ್ಲೀಟ್ ಆಗಲ್ಲ. ಮುಂದಿನ ವರ್ಷಕ್ಕೆ ಇಲ್ಲಿ ದಾವಣಗೆರೆ ಅಲ್ಲಿ ಡಿವಿಷನ್ ಕೊನೆಯಿಂದ ಈ ಚಿತ್ರದುರ್ಗದವರೆಗೂ ಕೂಡ ಕಂಪ್ಲೀಟ್ ಆಗಲ್ಲ 2027ಕ್ಕೆ. ಓಕೆ, ನೀವು ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ 2030-32 ಅನ್ಸುತ್ತೆ ಫುಲ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ. ಇನ್ನೊಂದು 5 ವರ್ಷ ಬೇಕಾಗುತ್ತೆ ಫುಲ್ ಕಂಪ್ಲೀಟ್ ಆಗೋಕ್ಕೆ. ನೋಡಿ ಇಲ್ಲಿ ಫುಲ್ಲು ಗುಡ್ಡೆ ತೆಗೆದುಬಿಡ್ತಾರೆ. ಅಲ್ಲಿ ಅಲ್ಲಿಗೆ ನಾನು ಮೇಲೆ ಹೋಗ್ತೀನಿ. ಅಲ್ಲಿ ಕಾಮಗಾರಿ ನಡೀತಾ ಇದೆ. ನಿಲ್ಲಿಸಿದ್ದಾರೆ ಯಾಕೋ ತಿಂಡಿ ತಿನ್ನೋಕ್ಕೆನ. ನೋಡಿ ನಾನು ಇದರಲ್ಲೇ ಅಲ್ಲಿವರೆಗೂ ಹೋಗ್ತಾ ಇದ್ದೀನಿ. 2ನೇ ಗೇರಲ್ಲಿ ಹಾಕ್ಕೊಂಡು ಬೈಕ್ನ ಮೆಲ್ಲ ಕೊಡ್ಕೊಂಡು. ಪರವಾಗಿಲ್ಲ, ಇಲ್ಲಿ ರೋಡು ಸ್ವಲ್ಪ ನೇರವಾಗಿ ಇರಲಿಲ್ಲ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ ಹೋಗೋಕ್ಕೆ. ಈ ಗಾಡಿಗಳು ಓಡಾಡೋಕ್ಕೆ ಚೆನ್ನಾಗಿದೆ. ಈ ಕಡೆಯಿಂದ ನೋಡ್ಬಿಡೋಣ ಮೇಲ್ಗಡೆ. ನೋಡಿ ಸುಂಟ್ರಗಾಳಿ ಸುಂಟ್ರಗಾಳಿಗಳು ಬರ್ತಾ ಇರ್ತದೆ. ನಾನು ಕಂಟಿನ್ಯೂಸ್ಲಿ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ತೋರಿಸ್ತೀನಿ ನಿಮಗೆ ಏನೆಲ್ಲ ಆಗಿದೆ ನಮಗೆ. ಇದು ನೋಡ್ಬೋದು ನೀವು, ಇದೆಲ್ಲ ಗುಡ್ಡಗಾಡು ಪ್ರದೇಶ. ಇದು ಒಂದು ಗುಡ್ಡ ಇದೆ ಇಲ್ಲಿ. ಈ ಗುಡ್ಡದ ಒಳಗಡೆ ಟ್ರೈನ್ ಬರ್ಬೇಕಲ್ವ, ಅದಕ್ಕೆ ಈ ಗುಡ್ಡನ ಅಗೆದುಬಿಟ್ಟವ್ರೆ. ನೋಡಿ ದೊಡ್ಡ ಸ್ಪೇಸ್ ಮಾಡಿಬಿಟ್ಟಿದ್ದಾರೆ ಅಗೆದುಬಿಟ್ಟು. ಇಲ್ಲಿ ಕಾಮಗಾರಿ ನಡೀತಾ ಇದೆ. ನೋಡಿ ಆ JCB ತೆಗಿತಿದ್ದಾರೆ. ಇವಾಗ ಏನೋ ಬ್ರೇಕ್ ತೊಗೊಂಡಿದ್ದಾರೆ. ಇನ್ನೂ ಕೂಡ ಇದು ಲೆವೆಲಿಂಗ್ ಮಾಡಬೇಕಲ್ವ, ಕ್ಲೀನಾಗಿನ ಸಂಪೂರ್ಣವಾಗಿ ಲೆವೆಲಿಂಗ್ ಮಾಡಬೇಕಂತಂದರೆ ಕ್ಲೀನಾಗಿನ ತೆಗಿತಾ ಹೋಗ್ಬೇಕೆಲ್ಲ, ಅಗಿಬೇಕೆಲ್ಲ ಫುಲ್ಲು ಅಲ್ಲಿವರೆಗೂ. ನೋಡಿ ಈ ಒಂದು ಕಾಮಗಾರಿ ನಡೀತಿರೋದು ಭರಮಸಾಗರದ ಹತ್ತಿರ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಭರಮಸಾಗರ. ನೀವು ಅಯೋಗ ಹೋದರೆ ನಾವು ಈ ಕಡೆ ಹೋಗೋಣ, ಇನ್ನು ಏನೇನು ಕಾಮಗಾರಿ ಆಗಿದೆ ಅಂತ ನೋಡೋಣ. ನೋಡಿ ಕಾಮಗಾರಿ ಹಿಂಗೆ ನಡೀತಿದೆ ನೋಡಿ. ಯಾಕಂದರೆ ನಾನು ಆಲ್ಮೋಸ್ಟು ತುಂಬಾ ವೀಡಿಯೋಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕಾಮಗಾರಿಗಳು ಈ ಥರ ನಡೆದಿದೆ. ಯಾಕಂದರೆ ಲೆವೆಲಿಂಗ್ ಮಾಡಬೇಕಂದ್ರೆ ಈ ಥರ ದೊಡ್ಡ ಏನು ಬೆಟ್ಟಗಳನ್ನ ಅಗಿಬೇಕಾಗುತ್ತೆ, ಈ ಥರ ತೆಗಿಬೇಕಾಗುತ್ತೆ, ಲೆವೆಲಿಂಗ್ ಮಾಡಬೇಕಾಗುತ್ತೆ. ಈ ಲೆವೆಲಿಂಗು ಕೂಡ ಮಾಡ್ತಾವ್ರೆ ಇವಾಗ. ಈಗ ನೋಡಿ ನಾವು ಅಲ್ಲಿ ಕಾಣಿಸ್ತಿದೆಯಲ್ಲ ಊರು, ಇದೇ ಹಂಪನೂರದು ಊರು. ಈ ಒಂದು ಊರು ಹಂಪನೂರು. ನಾವು ಈ ಕಡೆ ಈ ದಾರಿಗುಂಟ ಹೋದರೆ ಏನೋ ನಿಮಗೆ ಭರಮಸಾಗರ ಸಿಗುತ್ತೆ. ನಾವು ಹೋದರೆ ಇಲ್ಲಿ ಭರಮಸಾಗರ ಸಿಗುತ್ತೆ. ನೆಕ್ಸ್ಟ್ ಈ ಕಡೆ ಹೋದರೆ ಹೆಗ್ಗೆರೆ ಮತ್ತು ಬೇರೆ ಬೇರೆ ಊರುಗಳು, ಹಳ್ಳಿಗಳು, ಆ ಕಡೆ ಹಳ್ಳಿಗಳೆಲ್ಲ ಸಿಗುತ್ತೆ ಆ ಕಡೆ ಹೋದರೆ. ಮತ್ತು ನೆಕ್ಸ್ಟ್ ಸಿರಿಗೆರೆ ಸಿಗುತ್ತೆ. ಸಿರಿಗೆರೆ ಆದಮೇಲೆ ಆ ಕಡೆ ಚಿತ್ರದುರ್ಗದ ಕೆಲವೊಂದು ಹಳ್ಳಿಗಳು ಸಿಕ್ಬಿಟ್ಟು ಚಿತ್ರದುರ್ಗಕ್ಕೆ ಕನೆಕ್ಟಿವಿಟಿ ಆಗುತ್ತೆ ಈ ಒಂದು ರೋಡು. ನೆಕ್ಸ್ಟು ನೋಡೋಣ, ಆ ಕಡೆ ಹೋದಾಗ ವೀಡಿಯೋ ಮಾಡ್ತೀನಿ. ಓಕೆ,
ನೋಡಿ ರೈತರು ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಇದ್ದಾರೆ. ಆ್ಯಕ್ಚುಲಿ ಇಲ್ಲೆಲ್ಲ ಮನೆಗಳಾಗಿದೆ ರೈತರೆಲ್ಲ. ನೀವು ನೋಡ್ತಾ ಇದ್ದೀರ ಅಲ್ಲಿ ಇದೆಯಲ್ಲ ಆ ಊರು, ಅದೇ ಹಂಪನೂರು. ಈ ಕಡೆ ನೋಡಿ ವಿಂಡ್ ಫ್ಯಾನ್ಸ್ ಎಲ್ಲ ನೋಡಿ ಅಂತಿದೆಯಲ್ಲ, ಇವೆಲ್ಲ ವಿಂಡ್ ಫ್ಯಾನ್ಸು. ಈ ಬೆಟ್ಟ ನಾನು ಆ್ಯಕ್ಚುಲಿ ಈ ಒಂದು ಬೆಟ್ಟದ ವೀಡಿಯೋ ಮಾಡಿದ್ದೆ ನಾನು. ಈ ವಿಂಡ್ ಫ್ಯಾನ್ಸ್ ಬಗ್ಗೆ ಎಲ್ಲದು ವೀಡಿಯೋ ಮಾಡಿದ್ದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಈ ವಿಡಿಯೋನ ಕೂಡ ನೀವು ನೋಡ್ಬೋದು. ಇದೊಂದು ನೋಡಿ, ಇಲ್ಲಿ ಭರಮಸಾಗರದ ಹತ್ರ ನಡೀತಕ್ಕಂಥ ಕಾಮಗಾರಿ ಇದು. ಈ ಚಿತ್ರದುರ್ಗ ಮತ್ತು ದಾವಣಗೆರೆ ನಡುವಿನ ಒಂದು ಕಾಮಗಾರಿ ಆಗಿದೆ ಇದು, ಈ ಒಂದು ಟ್ರ್ಯಾಕ್. ಓಕೆ, ಹಾಗೆ ನಮ್ಮ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಸೇರಿಬಿಟ್ಟು 1300 ಕೋಟಿ ಒಂದು ಹಣನ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಏನು ಕಾಮಗಾರಿಗೆ. ಅದು ಪೇಪರಲ್ಲಿ ಬಂದಿದೆ, ಅದನ್ನು ಕೂಡ ನಾನು ಹಾಕ್ತೀನಿ ನೋಡಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ಬೇರೆ ವಿಡಿಯೋದಲ್ಲಿ ಕೊಟ್ಕೊತ ಹೋಗ್ತೀನಿ, ಸಪ್ರೇಟಾದ ವಿಡಿಯೋ ಮಾಡ್ತೀನಿ ಅದಕ್ಕೆ. ನೋಡಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇವಾಗಿದ್ದೀನಿ ನಾನು ಭರಮಸಾಗರದ ಹತ್ರ ಇರುವಂತಹ ಒಂದು ರೈಲ್ವೆ ಕಾಮಗಾರಿಯ ಜಾಗದ ಹತ್ರ. ನೆಕ್ಸ್ಟು ಮುಂದ್ಗಡೆ ಹೋಗಿ ನಾನು ಇನ್ನೂ ಯಾವುದು ವಿಡಿಯೋ ಮಾಡಬೇಕಂತಂದರೆ, ನಾನು ಚಿತ್ರದುರ್ಗ ಮುಂದೆ ಹಿರಿಯೂರು, ಐಮಂಗ್ಲ, ಹಿರಿಯೂರು, ಹಾಗೆ ತಾವರೆಕೆರೆ, ಹಾಗೆ ಶಿರಾ ಮತ್ತು ಯಾವುದು ಚಿತ್ರದುರ್ಗ ನಡುವಿನ ನಾನು ಕಾಮಗಾರಿನ ವಿಡಿಯೋ ಮಾಡಿಲ್ಲ. ಅದನ್ನು ಕೂಡ ನೆಕ್ಸ್ಟು ಅಂದರೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಾನು ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟಿಂದನೇ ನಾನು ಈ ಥರ ರೈಲ್ವೆ ವೀಡಿಯೋಸ್ ಮಾಡ್ತಿರೋದು. ಹಾಗೆ ನನ್ನ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಕೂಡ ಇದ್ದಾವೆ ನಮ್ಮ ಚಾನಲಲ್ಲಿ. ತುಂಬಾ ವೀಡಿಯೋಸ್ ಇದ್ದಾವೆ, ಟ್ರಾವೆಲಿಂಗ್ ವೀಡಿಯೋಸ್ ತುಂಬಾ ಇದ್ದಾವೆ, ದಯವಿಟ್ಟು ನೋಡಿ. ಇತ್ತೀಚೆಗೆ ನಾನು ತಿರುಪತಿಗೆ ಹೋಗಿದ್ದೆ. ಆ ತಿರುಪತಿ ಮತ್ತು ಎಲ್ಲಿಂದ ಹೋದೆ ನಾನು ತಿರುಪತಿಗೆ, ಎಲ್ಲಿ ಮಂತ್ರಾಲಯಕ್ಕೆ ಹೋದೆ ಮೊದಲು, ನಮ್ಮ ದಾವಣಗೆರೆಯಿಂದ ಮಂತ್ರಾಲಯದಿಂದ ತಿರುಪತಿಗೆ ಹೋದೆ, ತಿರುಪತಿಯಿಂದ ಕಾಳಹಸ್ತಿಗೆ ಹೋದೆ. ಆ ಜರ್ನಿಯ ವಿಡಿಯೋ ಕೂಡ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಹೀಗೆ ನೀವು ಸಪೋರ್ಟ್ ಮಾಡಿದರೆ ನಾನು ಏನೆಲ್ಲ ವೀಡಿಯೋ ಮಾಡ್ಬೋದು, ತುಂಬಾ ಟ್ರಾವೆಲಿಂಗ್ ವೀಡಿಯೋ ಮಾಡ್ಬೋದು, ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋ ಮಾಡ್ಬೋದು. ನಿಮಗೆ ಯಾವುದೆಲ್ಲ ಎಂತೆಂಥ ಅನುಕೂಲ ಆಗುತ್ತೋ ಅಂತ ಮಾಡ್ಬೋದು. ಬಟ್ ನನ್ನದು ವೀಡಿಯೋ ತುಂಬ ರೀಚ್ ಆಗ್ತಿಲ್ಲ, ಅದಕ್ಕೋಸ್ಕರ ದಯವಿಟ್ಟು ರೀಚ್ ಮಾಡಿಸಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಈ ಕಾಮಗಾರಿ ಬಗ್ಗೆ ಕಮೆಂಟ್ ಮಾಡಿ. ನನಗೆ ಇದ್ರ ಬಗ್ಗೆ ಏನು ತಿಳಿಸ್ತದೋ ಅದನ್ನು ಕೂಡ ನಾನು ಆನ್ಸರ್ ಮಾಡ್ತೀನಿ. ಓಕೆ, ನಿಮ್ಮದೇನೇ ಪ್ರಶ್ನೆ ಇದ್ದರೂ ಕೂಡ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.